ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಪಾಂಡವಪುರದಲ್ಲಿ ಯಶಸ್ವಿ ಜನಸಂಕಲ್ಪ ಯಾತ್ರೆ, ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದ ಬೊಮ್ಮಾಯಿ. ಕ್ಷೇತ್ರದಲ್ಲಿ ಬಿಜೆಪಿ ಖಾತೆ ತೆರೆಯಲು ಯಡಿಯೂರಪ್ಪ ಮನವಿ. ಮುಖ್ಯಮಂತ್ರಿಗೆ ರೈತರಿಂದ ಕಪ್ಪು ಬಾವುಟ ಪ್ರದರ್ಶನ, ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ, ರೈತರ ಕಡೆ ತಿರುಗಿಯೂ ನೋಡದೆ ಹೋದ ಬೊಮ್ಮಾಯಿ. ಕನ್ನಡ ಸೇನೆ ವತಿಯಿಂದ ಕನ್ನಡ ಜಾಗೃತಿ ಸಮಾವೇಶ, ಸಾಧಕರಿಗೆ ಕನ್ನಡ ರತ್ನ ಪ್ರಶಸ್ತಿ ಪ್ರದಾನ, ಗಮನ ಸೆಳೆದ ಮಿಮಿಕ್ರಿ ಗೋಪಿ, ಮಜಾ ಭಾರತ ತಂಡದ ಕಾಮಿಡಿ. ಕೊಳಚೆ ಅಭಿವೃದ್ಧಿ ಮಂಡಳಿ ವಿರುದ್ಧ ಸಿಟ್ಟು ಪ್ರದರ್ಶನ, ನೊಂದ ಕುಟುಂಬಗಳಿಗೆ ರಕ್ಷಣೆ ನೀಡಲು ಒತ್ತಾಯ, ಕರ್ನಾಟಕ ಜನಶಕ್ತಿ ಹೋರಾಟ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹುಟ್ಟುಹಬ್ಬ ಆಚರಣೆ, ದೇವಾಲಯದಲ್ಲಿ ವಿಶೇಷ ಪೂಜೆ, ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ. ಮಂಡ್ಯದ ಆರ್ಟಿಒ ಕಚೇರಿಗೆ ಬೀಗ ಜಡಿತ, ಬಾಗ್ಲಾಕೊಂಡು ಏನ್ ಮಾಡ್ತಿದ್ರು ಅಧಿಕಾರಿಗಳು, ಹೊರಗಡೆ ನಾಗರಿಕರು ಹೈರಾಣು. ಪಾಂಡವಪುರದಲ್ಲಿ ಬಿಜೆಪಿ ಜನಸಂಕಲ್ಪ ಯಾತ್ರೆ ಯಶಸ್ವಿಯಾಗಿ ನಡೆಯಿತು. ಪಾಂಡವ ಕ್ರೀಡಾಂಗಣದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಆಗಮಿಸಿದರು. ಪಟ್ಟಣದಲ್ಲಿ ಎಲ್ಲೆಲ್ಲೂ ಕೇಸರಿ ಟವಲ್ಗಳು, ಫ್ಲೆಕ್ಸ್ಗಳು ರಾರಾಜಿಸಿದವು. ಇನ್ನೇನು ಚುನಾವಣೆ ಕೇವಲ 4 ತಿಂಗಳು ಬಾಕಿ ಇರುವ ಹಿನ್ನೆಲೆಯಲ್ಲಿ ಬಿಜೆಪಿ ರಾಜ್ಯಾದ್ಯಂತ ಜನಸಂಕಲ್ಪ ಯಾತ್ರೆ ಹೆಸರಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಿದೆ. ಅದು ಒಂದು ರೀತಿ ಮತಯಾಚನೆ, ಮತ್ತೊಂದು ಸಂಘಟನೆ ಅನ್ನುವಂಥದ್ದು. ಪಾಂಡವಪುರದಲ್ಲಿ ನಡೆದಂತಹ ಕಾರ್ಯಕ್ರಮಕ್ಕೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನ ಭಾಗವಹಿಸಿದರು. ಮುಖ್ಯಮಂತ್ರಿ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಸೇರಿದಂತೆ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕಾರ್ಯಕ್ರಮ ಹೇಗಿತ್ತು ನೋಡ್ಕೊಂಡು ಬನ್ನಿ. ಪಾಂಡವಪುರದ ಪಾಂಡವ ಕ್ರೀಡಾಂಗಣದಲ್ಲಿ ನಡೆದ ಜನಸಂಕಲ್ಪ ಯಾತ್ರೆ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಭತ್ತದ ಕಣದ ರಾಶಿಗೆ ಪೂಜೆ ಸಲ್ಲಿಸಿ ನಂತರ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಕಾಂಗ್ರೆಸ್ನ ಸಿದ್ದರಾಮಯ್ಯ ಅವರಿಗೆ ದಿನ ಬೆಳಗ್ಗೆ ಎದ್ದಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಡಬಲ್ ಇಂಜಿನ್ ಬಿಜೆಪಿ ಸರ್ಕಾರ ನೆನಪಾಗುತ್ತದೆ. ಸಿದ್ದರಾಮಯ್ಯ ಅವರು ಸ್ವಲ್ಪ ಕಣ್ಣು ತೆರೆದು ನೋಡಲಿ, ಬಿಜೆಪಿ ಸರ್ಕಾರದ ಅಭಿವೃದ್ಧಿಯನ್ನು ಅರಗಿಸಿಕೊಳ್ಳಲಿ ಅಂತ ಹೇಳಿದರು. ಅನ್ನಭಾಗ್ಯ, ಈಗಲೂ ಹೇಳ್ತಾರೆ ಅನ್ನಭಾಗ್ಯ 30 ರೂಪಾಯಿ ಅಕ್ಕಿ ನರೇಂದ್ರ ಮೋದಿದು. ಅವ್ರ ಕಾಲದಲ್ಲಿ 3 ರೂಪಾಯಿ ಚೀಲ ಅಕ್ಕಿ ಅಲ್ಲ, ಅದರ ಚೀಲದ ಕಿಮ್ಮತ್ 3 ರೂಪಾಯಿ ಸಿದ್ದರಾಮಯ್ಯ ಅವರು. ಫೋಟೋ ಮಾತ್ರ ಸಿದ್ದರಾಮಣ್ಣ, ಒಳಗಡೆ ಅಕ್ಕಿ ನರೇಂದ್ರ ಮೋದಿದು, ಅದರ ಮೇಲಿರುವಂಥ ಚೀಲ ಅದು ಸಿದ್ದರಾಮಯ್ಯ. ನಾನು ಕೊಟ್ಟೆ ಅನ್ನಭಾಗ್ಯ ನಾನು ಕೊಟ್ಟೆ. ಯಾವ ಭಾಗ್ಯ ಕೊಟ್ಟಿದ್ದೆ? ಅನ್ನ ಭಾಗದಲ್ಲಿ ಕನ್ನವನ್ನು ಹೊಡೆಯಕ್ ಬಿಟ್ರಿ. ಅನ್ನ ಭಾಗದಲ್ಲಿ ಕನ್ನವನ್ನು ಹೊಡೆದು ಮಾರುಕಟ್ಟೆಗೆ, ಬ್ಲ್ಯಾಕ್ ಮಾರ್ಕೆಟ್ಗೆ ಮಾರಿ ಇವತ್ತು ಎಲ್ಲ ಬ್ಲ್ಯಾಕ್ ಮಾರ್ಕೆಟ್ಗೆ ಸಪೋರ್ಟ್ ಮಾಡುವಂಥ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡಿದೆ. ಕಾಂಗ್ರೆಸ್ ಪಕ್ಷ ಡಬಲ್ ಇಂಜಿನ್ ಸರ್ಕಾರ ಇದ್ದಾಗ ಅವರು ಏನು ಮಾಡಿದರು ಎಂಬುದನ್ನು ಬಹಿರಂಗಪಡಿಸಲಿ ಎಂದು ಸವಾಲು ಹಾಕಿದ ಅವರು ಈ ಬಾರಿ ಪಾಂಡವಪುರದಲ್ಲಿ ಕಮಲ ಅರಳತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಅಂತಂದ್ರೆ ಅದು ಡಬಲ್ ಇಂಜಿನ್ ಸರ್ಕಾರ. ನಿಮ್ದು ಒಂದು ಸರ್ಕಾರ ಇತ್ತಲ್ಲ, ನಿಮ್ದು ಒಂದು ಡಬಲ್ ಇಂಜಿನ್ ಸರ್ಕಾರ ಇತ್ತು ಸ್ವಲ್ಪ ದಿವಸ. ಅಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ, ಈ ಸಿದ್ದರಾಮಯ್ಯ ಮುಖ್ಯಮಂತ್ರಿ. ಯಾಕೆ ಇದನ್ನು ಮಾಡಲಿಲ್ಲ? ಯಾಕೆ ಈ ಯೋಜನೆ ಬರಲಿಲ್ಲ? ಯಾಕೆ ಹಣ ಖರ್ಚು ಮಾಡಲಿಲ್ಲ? ಯಾಕೆ ಕರ್ನಾಟಕ ಜನ ನಿಮ್ಗೆ ಓಟ್ ಹಾಕಿರ್ಲಿಲ್ವಾ? ನಿಮ್ಗೆ ಅಧಿಕಾರಕ್ಕೆ ತಂದಿರ್ಲಿಲ್ವಾ? ಯಾಕೆ ಚಿಂತನೆಯನ್ನ ಮಾಡಲಿಲ್ಲ? ಇವತ್ತು ಬೆಂಗಳೂರು ಮೈಸೂರು ನಡುವೆ ಎಕ್ಸ್ಪ್ರೆಸ್ ಟ್ರೈನ್ ಅನ್ನ ಮಾಡ್ತಾ ಇದ್ದೀವಿ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಲಿ ಇದು ಆಗ್ತಿರ್ಲಿಲ್ಲ. ನಾವೆಲ್ಲ ನೋಡಿದ್ದೇವೆ, ಮನಮೋಹನ್ ಸಿಂಗ್ ಅವರು ಏನೆಲ್ಲ 10 ವರ್ಷ ಪ್ರಧಾನಮಂತ್ರಿಗಳಿದ್ರು. ಮಾಜಿ ಸಿಎಂ ಯಡಿಯೂರಪ್ಪ ಮಾತನಾಡಿ, ಡಾಕ್ಟರ್ ಇಂದ್ರೇಶ್ ಅವರನ್ನು ಮೇಲುಕೋಟೆ ಕ್ಷೇತ್ರದಿಂದ ಬಿಜೆಪಿ ಶಾಸಕರನ್ನಾಗಿ ಆಯ್ಕೆ ಮಾಡಿ ಕಳಿಸಿಕೊಡಬೇಕು. ಮುಂದಿನ ಚುನಾವಣೆಯಲ್ಲೂ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಖಂಡಿತ ಬರಲಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಡಾಕ್ಟರ್ ಇಂದ್ರೇಶ್ ಅವರನ್ನ ಅಭಿನಂದಿಸ್ತೇನೆ. ನಿಮ್ಮೆಲ್ಲರ ಆಶೀರ್ವಾದ ಡಾಕ್ಟರ್ ಇಂದ್ರೇಶ್ ಮೇಲೆ ಇರಬೇಕು. ಚುನಾವಣೆಗೆ ಇನ್ನೂ 4 ತಿಂಗಳ ಸಮಯ ಇದೆ. ಈಗಲಿಂದನೇ ಪ್ರತಿಯೊಂದು ಹಳ್ಳಿ, ಪ್ರತಿಯೊಂದು ಮನೆಗೆ ನೀವು ಹೋಗಿ ಪಕ್ಷದ ಸಂಘಟನೆಯನ್ನು ಬಲಪಡಿಸೋದ್ರ ಮೂಲಕ ಇಂದ್ರೇಶ್ ಅವರ ಒಂದು ಶಕ್ತಿಯನ್ನು ಇಮ್ಮಡಿಗೊಳಿಸೋಕೆ ಪ್ರಯತ್ನ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ.
ಜನಸಂಕಲ್ಪ ಯಾತ್ರೆಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಜೊತೆ ಅಶೋಕ್, ಗೋಪಾಲಯ್ಯ, ಕೆ ಸಿ ನಾರಾಯಣಗೌಡ, ಆರ್ ಅಶೋಕ್, ಇಂದ್ರೇಶ್ ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು. ಪಾಂಡವಪುರದಲ್ಲಿ ನಡೆದ ಜನಸಂಕಲ್ಪ ಯಾತ್ರೆಯಲ್ಲಿ ಪಾಲ್ಗೊಳ್ಳಲು ಆಗಮಿಸಿದ್ದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರಿಗೆ ರೈತರು ಕಪ್ಪು ಬಾವುಟ ಪ್ರದರ್ಶಿಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರಲ್ಲದೆ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರಕ್ಕೆ ಹೋಗಿ ಪ್ರತಿಭಟಿಸಿದರು. ರೈತರ ಆಕ್ರೋಶಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ. ಏನು ಅಂತ ಹೇಳಿದ್ರೆ, ಮಂಡ್ಯದಲ್ಲಿ ರೈತರು ಅನಿರ್ದಿಷ್ಟಾವಧಿ ಧರಣಿ ನಡೆಸ್ತಿದ್ರು ಕೂಡ ಅವರ ಸಮಸ್ಯೆ ಪರಿಹಾರವಾಗಿಲ್ಲ. ಕಬ್ಬಿಗೆ ವೈಜ್ಞಾನಿಕ ದರ ಇರ್ಬೋದು ಅಥವಾ ಹಾಲಿಗೆ ಏನು ಬೆಂಬಲ ಬೆಲೆ 40 ರೂಪಾಯಿ ಇರ್ಬೋದು. ಈ ಎಲ್ಲ ಅಂಶಗಳನ್ನು ಮುಂದಿಟ್ಟುಕೊಂಡು ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ. ಆದರೆ ಇದ್ಯಾವುದಕ್ಕೂ ಕೂಡ ಸರ್ಕಾರ ಸೊಪ್ಪು ಹಾಕದ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡಂತಹ ರೈತರು ಇವತ್ತು ಪಾಂಡವಪುರಕ್ಕೆ ಜಮಾಯಿಸಿದರು. ಮುಖ್ಯಮಂತ್ರಿಗಳು ಬರುವ ಸಂದರ್ಭಕ್ಕೆ ಇವರು ಧಿಕ್ಕಾರಕ್ಕೆ ಹೋಗಿದ್ದರು. ಅಷ್ಟೊತ್ತಿಗೆ ಪೊಲೀಸ್ನವರು ಇವ್ರನ್ನೆಲ್ಲ ಹಿಡಿದು ಒಳಗಾಕಿ ಅವರಿಗೆ ಬಿಟ್ಟರು. ಆದರೆ ಒಂದು ವಿಶೇಷ ಏನು ಅಂತಂದರೆ, ಮುಖ್ಯಮಂತ್ರಿಗಳು ಕಾರಲ್ಲಿ ಹೋಗಬೇಕಾದರೆ ಕನಿಷ್ಠ ಸೌಜನ್ಯಕ್ಕೂ ಕೂಡ ರೈತರತ್ತ ತಿರುಗಿಯೂ ನೋಡಲಿಲ್ಲ ಅನ್ನುವಂಥ ಅಸಮಾಧಾನ ಅನ್ನದಾತರಲ್ಲಿ ಕಂಡುಬಂತು. ಪಾಂಡವಪುರದಲ್ಲಿ ನಡೆದ ಜನ ಸಂಕಲ್ಪ ಯಾತ್ರೆಗೆ ಆಗಮಿಸಿದ ಮುಖ್ಯಮಂತ್ರಿ ಬೊಮ್ಮಾಯಿ ವಿರುದ್ಧ ಅನ್ನದಾತರು ಪ್ರತಿಭಟನೆ ನಡೆಸಿದರು. ಪಾಂಡವಪುರ ಪಟ್ಟಣದ ಪಾಂಡವ ವೃತ್ತದಲ್ಲಿ ಕಪ್ಪು ಬಾವುಟ ಪ್ರದರ್ಶಿಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ ರೈತರು, ಸರ್ಕಾರ ರೈತರ ಸಮಸ್ಯೆಗೆ ಸ್ಪಂದಿಸದೆ ಮಲತಾಯಿ ಧೋರಣೆ ಅನುಸರಿಸುತ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆ ನಡೀತಿರುವ ವಿಚಾರ ಗೊತ್ತಿದ್ದರೂ ಸಹ ಮುಖ್ಯಮಂತ್ರಿಗಳು ಮನವಿ ಆಲಿಸದೆ ನಿರ್ಲಕ್ಷ್ಯ ವಹಿಸಿದರು ಅಂತ ಪ್ರತಿಭಟನಾನಿರತರು ಆರೋಪಿಸಿದರು. ಸೌಜನ್ಯಕ್ಕೂ ಕೂಡ ಮುಖ್ಯಮಂತ್ರಿಗಳು ಕಾರು ನಿಲ್ಲಿಸದೆ ಕಾರ್ಯಕ್ರಮದತ್ತ ಪಯಣ ಬೆಳೆಸಿದರು. ಇದರಿಂದ ರೈತರು ಆಕ್ರೋಶಗೊಂಡು ಸರ್ಕಾರದ ವಿರುದ್ಧ ಧಿಕ್ಕಾರಕ್ಕೆ ಹೋಗಿದರು. ಪಾಂಡವಪುರದಲ್ಲಿ ನಡೆದ ಜನಸಂಕಲ್ಪ ಯಾತ್ರೆ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೆಲಿಕಾಪ್ಟರ್ನಲ್ಲಿ ಆಗಮಿಸಿದರು. ಈ ಸಂದರ್ಭದಲ್ಲಿ ಸುದ್ದಿಗಾರರಿಗೆ ಪ್ರತಿಕ್ರಿಯೆ ನೀಡಿದ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ನ ನಿಲುವೇನು ಎಂಬುದು ಸ್ಪಷ್ಟವಾಗಬೇಕು. ಎಲ್ಲ ಸಂದರ್ಭದಲ್ಲೂ ಕಾಂಗ್ರೆಸ್ ಇದೇ ರೀತಿ ವರ್ತನೆ ಮಾಡ್ತಿದೆ ಅಂತ ಬೇಸರ ವ್ಯಕ್ತಪಡಿಸಿದರು. ಪಾಂಡವಪುರ ಪಟ್ಟಣದ ಪಾಂಡವ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಜನಸಂಕಲ್ಪ ಯಾತ್ರೆಗೆ ಮುಖ್ಯಮಂತ್ರಿಗಳು ಬೆಂಗಳೂರಿನಿಂದ ಹೆಲಿಪ್ಯಾಡ್ನಲ್ಲಿ ಆಗಮಿಸಿದರು. ಹೆಲಿಪ್ಯಾಡ್ಗೆ ಆಗಮಿಸಿದ ಮುಖ್ಯಮಂತ್ರಿಗಳನ್ನು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಆತ್ಮೀಯವಾಗಿ ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಬೊಮ್ಮಾಯಿ, ಶಂಕಿತ ಉಗ್ರ ಶಾರಿಕ್ ವಿಚಾರವಾಗಿ ಟಿ.ಕೆ. ಶಿವಕುಮಾರ್ ಹೇಳಿಕೆಗೆ ಖಂಡಾಮಂಡಲವಾದರು. ಡೈವರ್ಟ್ ಮಾಡೋ ಪ್ರಶ್ನೆನೇ ಇಲ್ಲ. ಆ ಇಶ್ಯೂನೇ ಬೇರೆ, ಈ ಇಶ್ಯೂನೇ ಬೇರೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಹಾಗಾದರೆ ಯಾವುದಾದ್ರೂ ಒಂದು ಟೆರರಿಸ್ಟ್ ಆ್ಯಕ್ಟ್ ಆದರೆ ಅದ್ರ ಬಗ್ಗೆ ಮಾತಾಡಲೇಬಾರ್ದು, ಅದ್ರ ಬಗ್ಗೆ ನೀವು ವರದಿನೇ ಮಾಡಬಾರ್ದು, ಅದ್ರ ಬಗ್ಗೆ ತನಿಖೆನೇ ಹಾಕಬಾರ್ದು. ಏನು ಹೇಳ್ತಾರೆ ಅವರು? ಆದ್ದರಿಂದ ಇವತ್ತು ಒಂದು ಪ್ರಶ್ನೆ ಕೇಳಿದ್ದೇನೆ ನಾನು, ಇದು ಕಾಂಗ್ರೆಸ್ಸಿನ ನೀತಿನ ಅಂತ ನಾನು ಕೇಳೋದು. ಯಾವಾಗ ಟೆರರಿಸ್ಟ್ ಆ್ಯಕ್ಟ್ ಆಗುತ್ತೆ, ಅವ್ರ ಪರವಾಗಿ ಸಹಾನುಭೂತಿ ತೋರಿಸುವಂಥದ್ದು ಹಲವಾರು ಪ್ರಕರಣಗಳಲ್ಲಿ ನಾವು ನೋಡಿದ್ದೇವೆ. ಇದು ಕಾಂಗ್ರೆಸ್ ನೀತಿನ. ಅದಕ್ಕೆ ನಾನು ಖರ್ಗೆ ಅವ್ರಿಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಪ್ರಶ್ನೆ ಕೇಳ್ತಾ ಇದ್ದೀನಿ, ನಿಮ್ಮ ನೀತಿ ಏನು? ಟೆರರಿಸ್ಟ್ ಪರವಾಗಿದ್ದೀರೋ ಅಥವಾ ದೇಶದ ಪರವಾಗಿದ್ದೀರೋ? ಇದು ಸ್ಪಷ್ಟನೆ ಮಾಡಿರಿ ಒಂದು ಸತಿ, ಜನ ತೀರ್ಮಾನ ಮಾಡ್ತಾರೆ ನಿಮ್ಮ ಬಗ್ಗೆ. ಯಾಕೆಂದರೆ ಈ ಥರ ಬೇರೆ ಯಾವ ದೇಶದಲ್ಲೂ ನಡೆಯಲ್ಲ. ನಾವು ನೋಡ್ತಾ ಇದ್ದೇವೆ, ಯಾವುದಾದ್ರೂ ದೇಶದಲ್ಲಿ ಏನಾದರೂ ಈ ಥರ ಅನಾಹುತ ಆದಾಗ ಎಲ್ಲರೂ ಕೂಡ ಒಕ್ಕಟ್ಟಾಗಿ ಒಂದು ದನಿಯಾಗಿ ಮಾಡ್ತಾರೆ. ಕಾಂಗ್ರೆಸ್ನವರು ಎಲ್ಲದರಲ್ಲೂ ರಾಜಕಾರಣ ಮಾಡ್ತಾರೆ. ಚೈನಾದಲ್ಲಿ ಗಡಿಯಲ್ಲಿ ಏನಾದ್ರು ತೊಂದರೆ ಆದರೆ ನಮ್ಮ ಸೈನಿಕರ ಮನೋಭಾವನೆ ಕಡಿಮೆ ಮಾಡೋ ರೀತಿಯಲ್ಲಿ ಮಾತಾಡೋದು. ಯಾವುದಾದ್ರೂ ಇಂಥ ಪ್ರಕರಣದಲ್ಲಿ ಪೊಲೀಸರು ದಿಟ್ಟ ಕ್ರಮ ತೊಗೊಂಡ್ರೆ ಅವ್ರ ಮನೋಬಲ ಕಡಿಮೆ ಆಗೋ ರೀತಿಯಲ್ಲಿ ಮಾತಾಡೋದು. ಟಿ.ಕೆ. ಶಿವಕುಮಾರ್ ಹೇಳಿಕೆಗೆ ಕಾಂಗ್ರೆಸ್ನ ನಿಲುವೇನು ಎಂಬುದು ಸ್ಪಷ್ಟವಾಗಬೇಕು. ಎಲ್ಲ ಭಯೋತ್ಪಾದಕ ಸಂದರ್ಭದಲ್ಲೂ ಕಾಂಗ್ರೆಸ್ ಇದೇ ರೀತಿ ವರ್ತನೆ ಮಾಡ್ತಿದೆ ಅಂತ ಅಸಮಾಧಾನ ಹೊರಹಾಕಿದರು. ಅವನು ಭಯೋತ್ಪಾದಕನಾಗದೇ ಇದ್ದರೆ ಏನು, ಐಎ ಅದನ್ನು ತನಿಖೆಗೆ ಹೇಗೆ ಸ್ವೀಕರಿಸುತ್ತಿತ್ತು, ಸರ್ಕಾರ ನಡೆಸಿದವರಿಗೆ ಇದು ಗೊತ್ತಿರಬೇಕು ತಾನೆ ಎಂದು ಬೇಸರ ವ್ಯಕ್ತಪಡಿಸಿದರು. ಪುಲ್ವಾಮಾ ಒಂದೇ ಅಲ್ಲ, ಮುಂಬೈ ಬ್ಲಾಸ್ಟ್ ಆದಾಗಲೂ ಕೂಡ ಈ ಥರ ಪ್ರಶ್ನೆಗಳನ್ನು ಕೇಳಿದರು. ಮುಂಬೈ ಫೈರಿಂಗ್ ಆದಾಗಲೂ ಕೂಡ ಈ ಥರ ಕೇಳಿದರು. ಹಲವಾರು ಪ್ರಸಂಗಗಳಲ್ಲಿ ಈ ಥರ ಅವರ ಧೋರಣೆ ಆಗಿದೆ, ಅದನ್ನ ಖಂಡಿಸ್ತೇನೆ. ಅಷ್ಟೇ ಅಲ್ಲ, ಇದರಲ್ಲಿ ಸಾಕಷ್ಟು ಸಾಕ್ಷಿ ಆಧಾರಗಳು ಸಿಕ್ಕು NIAಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ. NIAದವ್ರು ಸುಮ್ಮನೆ ತೊಗೊಳ್ಳಲ್ಲ. ಇದು ಕಾಂಗ್ರೆಸ್ನವ್ರು ಆಡಳಿತ ಮಾಡಿದ್ದಾರೆ, ಗೊತ್ತಿಲ್ಲ ಅವ್ರಿಗೆ. ಅದರಲ್ಲಿ ಟೆರರಿಸ್ಟು ಮತ್ತು ದೇಶದ ಆಪತ್ತಿಗೆ ಬರುವಂಥ ವಿಚಾರಗಳಿದ್ದರೆ ಮಾತ್ರ NIAದವ್ರು ತೊಗೊಳ್ತಾರೆ.
ಏನಾದರೂ ತೊಗೊಂಡಿದ್ದನ್ನು ಆಗಲಿ ಗಂಭೀರವಾಗಿ ತನಿಖೆ ನಡೆಸ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು. ವಿಚಾರವನ್ನು ಡೈವರ್ಟ್ ಮಾಡುವ ಪ್ರಸಂಗ ಬಿಜೆಪಿಗೆ ಬಂದಿಲ್ಲ. ಅವನು ವಿಧ್ವಂಸಕ ಕೃತ್ಯಕ್ಕೆ ತಯಾರಿಗಿದ್ದ ಎಂಬುದಕ್ಕೆ ಸಾಕ್ಷಿಗಳಿವೆ. ಭಾರತ ಚೀನಾ ಗಲಾಟೆಯಲ್ಲೂ ನಮ್ಮ ಯೋಧರ ಮನಸ್ಥಿತಿಯನ್ನು ಕುಗ್ಗಿಸುವ ರೀತಿ ಕಾಂಗ್ರೆಸ್ನವರು ಮಾತನಾಡುತ್ತಿದ್ದಾರೆ ಎಂದು ತಮ್ಮ ಅಸಮಾಧಾನವನ್ನು ಹೊರಹಾಕಿದರು. ಈ ಸಂದರ್ಭದಲ್ಲಿ ಸಚಿವರಾದ ಆರ್ ಅಶೋಕ್, ನಾರಾಯಣಗೌಡ, ಗೋಪಾಲಯ್ಯ, ಇಂದ್ರೇಶ್, ಉಮೇಶ್ ಸೇರಿದಂತೆ ಇತರರಿದ್ದರು. ಸ್ಲಂ ಜನರ ಅಹವಾಲುಗಳನ್ನು ಆಲಿಸದೆ ಕೊಳಚೆ ಅಭಿವೃದ್ಧಿ ಮಂಡಳಿಯು ಮಲತಾಯಿ ಧೋರಣೆ ಅನುಸರಿಸುತ್ತಿದೆ. ಜೊತೆಗೆ 5 ಕುಟುಂಬಗಳಿಗೆ ರಕ್ಷಣೆ ನೀಡಬೇಕೆಂದು ಒತ್ತಾಯಿಸಿ ಮಂಡ್ಯ ಜಿಲ್ಲಾ ಶ್ರಮಿಕ ನಗರ ನಿವಾಸಿಗಳ ಒಕ್ಕೂಟ, ಕರ್ನಾಟಕ ಜನಶಕ್ತಿ ಹಾಗೂ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ನೇತೃತ್ವದಲ್ಲಿ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಮಂಡ್ಯ ನಗರದ ಸಂತೆಮಾಳ ಪಕ್ಕದ ಸ್ಲಾಟರ್ ಹೌಸ್ ಶಂಕರಪುರ ಕೊಳಚೆ ಪ್ರದೇಶದಲ್ಲಿ ಅರ್ಧ ಶತಮಾನಕ್ಕೆ ಹೆಚ್ಚು ವರ್ಷಗಳಿಂದ ವಾಸ ಮಾಡುತ್ತಿರುವ ಬಡಜನರ ಬಗ್ಗೆ ಕೊಳಚೆ ಅಭಿವೃದ್ಧಿ ಮಂಡಳಿಯು ಮಲತಾಯಿ ಧೋರಣೆ ಅನುಸರಿಸುತ್ತಿದೆ. 65 ಕುಟುಂಬಕ್ಕೂ ಹೆಚ್ಚು ವಾಸ ಮಾಡುತ್ತಿದ್ದು, ಇವರುಗಳಿಗೆ ಕೊಳಚೆ ಅಭಿವೃದ್ಧಿ ಮಂಡಳಿ ವತಿಯಿಂದ 1979ರಲ್ಲಿ ಸ್ಲಮ್ ಎಂದು ಘೋಷಣೆಯಾಗಿದ್ದು, ಫಲಾನುಭವಿಗಳ ಪಟ್ಟಿ ಮಾಡಿ ಪರಿಚಯ ಪತ್ರ ನೀಡಿದ್ದರೂ ಸಹ ಸ್ಲಮ್ ಅಭಿವೃದ್ಧಿಪಡಿಸದಿರುವುದು ಖಂಡನೀಯ ಎಂದು ದೂರಿದರು. ಕಳೆದ 30 ವರ್ಷಗಳ ಹಿಂದೆ ಅಂಬೇಡ್ಕರ್ ವಸತಿ ಯೋಜನೆಯಡಿ 40 ಮನೆಗಳಷ್ಟು ನಿರ್ಮಾಣ ಮಾಡಿದ್ದು ಸಂಪೂರ್ಣ ಕಳಪೆಯಾಗಿದೆ. ಮನೆ ನಿರ್ಮಾಣ ಸಮಯದಲ್ಲಿ ಜಾಗದ ಕೊರತೆಯಿಂದ 5 ಕುಟುಂಬಗಳನ್ನು ಪಕ್ಕದ ಜಾಗಕ್ಕೆ ಸ್ಥಳಾಂತರಿಸಿ ಗುಡಿಸಿನಲ್ಲಿ ವಾಸವಿದ್ದಾರೆ. ಅವರಿಗೂ ಮನೆ ನಿರ್ಮಾಣ ಮಾಡಿಕೊಡುತ್ತೇವೆಂದು ಭರವಸೆ ನೀಡಿ 25 ವರ್ಷ ಕಳೆದರೂ ಸಹ ಈ ಬಗ್ಗೆ ಕ್ರಮ ವಹಿಸಿಲ್ಲ ಅಂತ ಆಪಾದಿಸಿದರು. ಪ್ರಾರಂಭ ಆದಾಗಿಂದ ಇಲ್ಲಿ ತನಕ ಇಷ್ಟು ವರ್ಷಗಳಲ್ಲಿ ಯಾವ ಶ್ರಮಿಕ ನಗರಗಳಲ್ಲಿ ಯಾವ ಅಭಿವೃದ್ಧಿಯ ಕೆಲಸಗಳನ್ನು ನೀವು ಮಾಡಿದ್ದೀರಿ, ನಮಗೆ ದಾಖಲೆಗಳನ್ನು ಕೊಡಿ, ಮಾಹಿತಿಯನ್ನು ಕೊಡಿ ಅಂತ ಹೇಳಿ ನಾವು ಕೇಳಬೇಕಾಗಿದೆ ಅಧಿಕಾರಿಗಳನ್ನು. ಪ್ರತಿ ಸಲ ಅದೇ ವಿಚಾರಗಳನ್ನ ಇಟ್ಕೊಂಡು ಪ್ರತಿಭಟನೆ ಮಾಡಲಿಕ್ಕೆ ನಮಗೆ ನಾಚಿಕೆ ಆಗ್ತಾ ಇದೆ. ಅದೇ ಸಂಸ್ಥೆಗಳನ್ನ ಅದೇ ಪರಿಸ್ಥಿತಿಯಲ್ಲಿ ಕೂರ್ಸಿದ್ವಿ. ಈ ಕೊಳಗೇರಿ ಅಭಿವೃದ್ಧಿ ಮಂಡಳಿ ನಾವೇನೋ ಅಭಿವೃದ್ಧಿ ಮಾಡ್ತಾ ಇದೀವಿ ಅಂತ ಹೇಳಿ ದೊಡ್ಡದಾಗಿ ಬೋರ್ಡ್ಗಳನ್ನ ಹಾಕೊಂಡಿದೀವಿ. ನಮ್ಗೆ ಯಾಕೆ ಮಾನ ಮರ್ಯಾದೆ ಅನ್ನೋದಿಲ್ಲ, ನಮಗೆ ನಾಚಿಕೆ ಅನ್ನೋದಿಲ್ಲ ಅಂತ ಹೇಳಿ ಈ ಅಧಿಕಾರಿಗಳು ಯಾರು ಕೂಡ ಕಿಂಚಿತ್ತು ಯೋಚನೆ ಮಾಡ್ತಾ ಇಲ್ಲ. ಸ್ಲಂ ಜನರು ವಾಸ ಮಾಡುತ್ತಿರುವ 5 ಕುಟುಂಬಗಳನ್ನು ತೆರವುಗೊಳಿಸಲು ವಕೀಲರ ಮುಖಾಂತರ ನೋಟಿಸ್ ನೀಡಿ ಹಲವು ಬಾರಿ ಬೆದರಿಕೆ ಒಡ್ಡಿ ಹಣದ ಆಸೆಯನ್ನು ತೋರಿಸಿ 5 ಕುಟುಂಬಗಳಿಗೆ ಕಿರುಕುಳ ನೀಡುತ್ತಿದ್ದಾರೆ. ಈ ವಿಷಯವನ್ನು ಕೊಳಚೆ ಅಭಿವೃದ್ಧಿ ಮಂಡಳಿಯ ಗಮನಕ್ಕೆ ತಂದರೂ ಸಹ ಪ್ರಯೋಜನವಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಬಡ ಸ್ಲಂ ಜನರಿಗೆ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿ ಹೋರಾಟ ನಡೆಸಿದರು. ದಿಢೀರನೆ ಹುಟ್ಟಿರುವಂಥ ಭೂಗಳ್ಳರು ಆ ಜಾಗ ನಮ್ಮದು ಎಂದು ಹೇಳಿ ಲೀಗಲ್ ನೋಟಿಸನ್ನು ಆ 5 ಕುಟುಂಬಗಳಿಗೆ 15 ದಿನಗಳ ಒಳಗಡೆ ಖಾಲಿ ಮಾಡಿಸ್ಬೇಕು ಅಂತ ಏನು ನೋಟಿಸ್ ಕಳಿಸಿದ್ದಾರೆ. ಈ ನೋಟಿಸ್ಗೆ ಸ್ಲಂ ಬೋರ್ಡ್ನವ್ರಿಗೆ ಉತ್ತರ ಕೊಡಿ, ನೀವು ಸ್ಲಂ ಜನರ ರಕ್ಷಣೆ ಮಾಡಬೇಕು. ನೇತೃತ್ವವನ್ನು ಕರ್ನಾಟಕ ಜನಶಕ್ತಿ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿ ಸಿದ್ದರಾಜು, ರಾಜ್ಯ ಕಾರ್ಯದರ್ಶಿ ಪೂರ್ಣಿಮಾ, ಶಿಲ್ಪಾ, ಅಂಜಲಿ ಸೇರಿದಂತೆ ಇತರರು ವಹಿಸಿದ್ದರು. ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಮಂಡ್ಯದಲ್ಲಿ ವಿಶೇಷ ಪೂಜೆ, ಅನ್ನ ಸಂತರ್ಪಣೆ ಹಾಗೂ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು. ಜೆಡಿಎಸ್ನ ಅಥವಾ ಮಂಡ್ಯ ಕ್ಷೇತ್ರದ ಶಾಸಕರಾದ ಎಂ ಶ್ರೀನಿವಾಸ್ ಮತ್ತು ಅವರಳಿಯ ಯೋಗೇಶ್ ಅವರ ನೇತೃತ್ವದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ನಡೆದವು. ಹೇಗಿತ್ತು ಆ ಕಾರ್ಯಕ್ರಮ? ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರ ಹುಟ್ಟುಹಬ್ಬದ ಅಂಗವಾಗಿ ನಗರದ ಕಾಳಿಕಾಂಬ ದೇವಾಲಯಕ್ಕೆ ತೆರಳಿದ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಕುಮಾರಸ್ವಾಮಿಯವರಿಗೆ ಆರೋಗ್ಯ ಆಯಸ್ಸು ಹೆಚ್ಚಲಿ ಅಂತ ಪ್ರಾರ್ಥಿಸಿದರು. ನಂತರ ಕೇಕ್ ಕತ್ತರಿಸುವ ಮೂಲಕ ತಮ್ಮ ನೆಚ್ಚಿನ ನಾಯಕನಿಗೆ ಶುಭ ಹಾರೈಸಿದರು. ತರುವಾಯ ಮಂಡ್ಯ ಜಿಲ್ಲಾಸ್ಪತ್ರೆಗೆ ತೆರಳಿದ ಗಣ್ಯರು ವಿವಿಧ ವಾರ್ಡ್ಗಳಲ್ಲಿರುವ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಂಡ್ಯ ಕ್ಷೇತ್ರದ ಶಾಸಕರಾದ ಎಂ ಶ್ರೀನಿವಾಸರವರು ನಾಡು ಕಂಡ ಸಜ್ಜನ ರಾಜಕಾರಣಿ ಕುಮಾರಸ್ವಾಮಿಯವರ ಕೈ ಬಲಪಡಿಸಲು ಈ ಬಾರಿ ಜೆಡಿಎಸ್ಸನ್ನು ಬೆಂಬಲಿಸುವಂತೆ ಮನವಿ ಮಾಡಿದರು. ಇದರಿಂದ ಹಾಸ್ಪಿಟಲ್ ಹೆಣ್ಣು ಹಂಪಲು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿವೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಇತಿಹಾಸ ಮುಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಆಗಬೇಕು. ಅವರು ರಾಜ್ಯದ ಪಟ್ಟಾಭಿಷೇಕ ಮಹೋತ್ಸವವನ್ನು ಬಹಳ ಕಾತುರದಿಂದ ಕಾಯ್ತಾ ಇದ್ದೀವಿ. ಈಗ ಪಂಚರತ್ನ ಯೋಜನೆ ಕಾರ್ಯಕ್ರಮ ಅದ್ದೂರಿ ಯಶಸ್ವಿಯಾಗಿ ಎಲ್ಲ ಕಡೆ ನಡೆದು ಬರ್ತದೆ. ಮಂಡ್ಯಕ್ಕೆ 21ನೇ ತಾರೀಕು ಪಂಚರತ್ನ ಕಾರ್ಯಕ್ರಮ ಇದೆ. ಜೆಡಿಎಸ್ ಮಾಧ್ಯಮ ವಕ್ತಾರ ಮಹಲಿಂಗೇಗೌಡ ಮಾತನಾಡಿ, ಕುಮಾರಸ್ವಾಮಿಯವರು ಹೆಚ್ಚಿನ ಅವಕಾಶಗಳನ್ನು ಪಡೆದುಕೊಳ್ಳಬೇಕು, ಇನ್ನೂ ಹೆಚ್ಚು ಹುದ್ದೆಗಳನ್ನು ಅಲಂಕರಿಸಬೇಕು ಎಂದು ಆಶಿಸಿದರು. ಮಾನ್ಯ ಕುಮಾರಣ್ಣವರ ಬರ್ತ್ಡೇಯನ್ನು ನಮ್ಮೆಲ್ಲರ ಜನಪ್ರಿಯ ಶಾಸಕರಾದಂಥ ಎಂ ಶ್ರೀನಿವಾಸಣ್ಣವರ ನೇತೃತ್ವದಲ್ಲಿ ಇವತ್ತು ಆಚರಣೆಯನ್ನು ಅವರ ಅಭಿಮಾನಿಗಳೆಲ್ಲ ಸೇರಿ ಮಾಡ್ತಾ ಇದ್ದೀವಿ. ಕುಮಾರಣ್ಣವರು 2023ಕ್ಕೆ ಮತ್ತೆ ಮುಖ್ಯಮಂತ್ರಿ ಆಗಲಿ. ಹಾಗೆಯೇ
ಯೋಗೇಶ್ ಅವರು ಮಾತನಾಡಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ JDS ಪಕ್ಷಕ್ಕೆ ಹೆಚ್ಚಿನ ಅವಕಾಶ ಕೊಟ್ಟು ಕುಮಾರಸ್ವಾಮಿಯವರು ಮತ್ತೆ ಮುಖ್ಯಮಂತ್ರಿನಾಗಿ ಮಾಡಲು ಎಲ್ಲರೂ ಕೈ ಜೋಡಿಸಬೇಕು ಅಂತ ಮನವಿ ಮಾಡಿಕೊಂಡರು. ಹುಟ್ಟುಹಬ್ಬವನ್ನು ಇವತ್ತು ಮಂಡ್ಯದಲ್ಲಿ ಕಾಳಿಕಾಂಬದಲ್ಲಿ ಪೂಜೆ ಮಾಡಿಸೋದ್ರ ಮುಖಾಂತರ ಇವತ್ತು ಆಚರಿಸಬೇಕು ಅಂತೇಳಿ ನಿನ್ನೆ ನಿರ್ಧಾರ ಮಾಡಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಇದಾದ ನಂತರ ನಮ್ಮ ಜಿಲ್ಲಾಸ್ಪತ್ರೆಗೆ ತೆರಳಿ ಹಣ್ಣು ಹಂಪಳ ಬ್ರೆಡ್ಗಳನ್ನ ಅವ್ರಿಗೆ ಕೊಡಬೇಕು. ಹಾಗೆ ವೃದ್ಧಾಶ್ರಮದಲ್ಲಿ ಸಂದರ್ಭದಲ್ಲಿ ಮುಖಂಡರಾದ ರಘುನಂದನ್, ಮಹಾಲಿಂಗೇಗೌಡ, HS ಮಂಜು, ವಿಜಯಾನಂದ ಸೇರಿದಂತೆ ಇತರರಿದ್ದರು. ಶುಕ್ರವಾರ RTO ಕಚೇರಿ ಬಂದ್. ಇದೇನಪ್ಪ ಗೌರ್ಮೆಂಟ್ ರಜಾನೂ ಇಲ್ಲ, ಯಾಕೆ ಬೀಗ ಹಾಕ್ಕೊಂಡಿದ್ದಾರೆ ಅಂತ ಕೇಳಿದ್ರೆ ಉತ್ತರ ಇಲ್ಲ. ಕಚೇರಿ ಒಳಗಡೆ ಯಾರನ್ನೂ ಒಳಗೆ ಬಿಡ್ತಾ ಇಲ್ಲ. ಒಳಗಡೆ ಏನು ನಡೀತಿದೆ ಅನ್ನೋದು ಒಬ್ಬರಿಗೂ ಗೊತ್ತಿಲ್ಲ. ಆದರೆ ಜನ ತಮ್ಮ ಕೆಲಸ ಮಾಡಿಸ್ಕೊಳ್ಳೋಕೆ ಬಂದವರು ಶಾಪ್ ಹಾಕ್ಕೊಂಡು ಮನೆ ಕಡೆ ಹೊರಟಿದ್ದು ವಿಶೇಷವಾಗಿತ್ತು. ಇದೊಂದು ಎಕ್ಸ್ಕ್ಲೂಸಿವ್ ನ್ಯೂಸ್ ಅಂತಲೇ ಹೇಳ್ಬೋದು. ನಮ್ಮಲ್ಲಿ ಅಂತಾರಲ್ಲ ಹಂಗೆ ಇದು ನಮ್ಮ ಪ್ರತಿನಿಧಿ ಹೋಗಬೇಕಾದ್ರೆ ಅದೊಂದು ಚೂರು ಕ್ಯಾಪ್ಚರ್ ಮಾಡಿದ್ದಾರೆ. ಇವತ್ತು RTO ಹತ್ರ ಹೋದರೆ ಇವರು ಬಾಕ್ಲ ಕಂಡಿದ್ರಂತೆ, ಒಂಥರ ಜೈಲ್ ಥರ. ಸರಿ, ಒಳಗಡೆಗೆ ಯಾರೂ ಬಿಡ್ತಾ ಇಲ್ಲ. ಯಾಕೆ ಬಿಡ್ತಾ ಇಲ್ಲ ಅಂತಂದರೆ ಯಾರಿಗೂ ಹೇಳಲ್ಲ. ಸಾಮಾನ್ಯವಾಗಿರೋದೇನು ಕಾಮನ್ ಸೆನ್ಸು. ಏನಾದರೂ ಒಳಗಡೆ ಗೌಪ್ಯ ಸಭೆನೋ ಅಥವಾ ಏನಾದರೂ ಒಂದು ಇಂಪಾರ್ಟೆಂಟ್ ಸಭೆ ಇದ್ದರೆ ಮೊದಲು ನೋಟಿಸ್ ಬೋರ್ಡ್ಗೆ ಹಾಕಬೇಕು, ಇವತ್ತು ರಜೆ, ಯಾರು ಗ್ರಾಹಕರು ಬರಬೇಡಿ ಅಂತ. ಅಲ್ಲಿ ಜನ ಈಚೆ ಹೊರಗಡೆ ಬಂದಿದ್ದಾರೆ. ಒಳಗಡೆ ಬಾಕ್ಲಕೊಂಡು ಏನಪ್ಪ ಇದೆ ಇವತ್ತು ಅಡ್ಜಸ್ಟ್ಮೆಂಟು. RTOನಲ್ಲಿ ಭಾರಿ ಭ್ರಷ್ಟಾಚಾರ ನಡೀತಿದೆ ಅಂತ ಗಂಭೀರ ಆರೋಪ ಇದೆ. ಕಮಿಷನ್ ದೊಡ್ಡ ದಂಧೆಯಾಗಿ ನಡೀತಿದೆ. ಹಂಗಾಗಿ ಇಲ್ಲಿ ಒಂದು ರೀತಿ ಇದೊಂಥರ ಹೇಳ್ತಾರೆ ಗಾದೆ, ಹಂಗೆ ಹೇಳಬಾರ್ದು, ಆ ಥರ ಪರಿಸ್ಥಿತಿ ನಿರ್ಮಾಣ ಆಗಿದೆಯಂತೆ. ಜನಸಾಮಾನ್ಯರಿಗೆ ತುಂಬ ಶಾಪ ಆಗಿದೆ RTO ಅನ್ನುವಂಥದ್ದು. ನೋಡಿ, ಬೈಟಲ್ಲಿ ಮಾತಾಡಿದ್ರು ಒಬ್ಬರು ರೈತರು, ದುಡ್ಡಿಲ್ಲ ಏನು ಕೆಲಸ ಆಗಲ್ವಂತೆ. ಆಯ್ತಲ್ಲ, ಆಗಲ್ವಂತೇನು RTO ಇರೋದು ಅದಕ್ಕೋಸ್ಕರ. ಆದರೆ ಒಂದೇ ಒಂದು ಪ್ರಶ್ನೆ ಉತ್ತರ ಕೊಡಬೇಕು, ಅದು ಸಂಬಂಧಪಟ್ಟವರು ಉದ್ಯೋಗ ಅಧಿಕಾರಿ ಯಾರು ಇರ್ತಾರಲ್ಲ RTO ಅಧಿಕಾರಿ, ಯಾಕೆ ಬಾಕ್ಲ ಕಂಡಿದ್ರಿ ಅಂತ ನಮಗೂ ಗೊತ್ತಿಲ್ಲ. ಬಾಕ್ಲ ಕಂಡು ಒಳಗಡೆ ಏನು ಮಾಡ್ತಾಯಿದ್ರಿ ಪಾಪ? ಪೂಜೆ ಮಾಡ್ತಾಯಿದ್ರಾ? ಶಾಸ್ತ್ರ ಮಾಡ್ತಾಯಿದ್ರಾ? ದುಡ್ಡು ಎಣಿಸ್ಕೊತಾಯಿದ್ರಾ? ಪ್ಯಾಕೇಜ್ ಮಾಡ್ತಾಯಿದ್ರೆ ಗೊತ್ತಿಲ್ಲ. ಜನರಿಗೂ ಉತ್ತರ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಸಾಧ್ಯ ಆದರೆ ಇದಕ್ಕೆ ಉತ್ತರ ಕೊಡ್ತಾರೆ ಅಂತ ಕಾಯ್ತಿದ್ದೀವಿ. ಇದು ನೋಡಿ ಮಂಡ್ಯದ RTO ಕಚೇರಿಯ ಚಿತ್ರಣ. ಶುಕ್ರವಾರ ಇಡೀ ದಿನ RTO ಕಚೇರಿ ಬೀಗ ಜಡಿದಿತ್ತು. ಯಾಕೆ ಬೀಗ ಜಡಿದಿದ್ದಾರೆ ಅಂತ ನಮ್ಮ ಪ್ರತಿನಿಧಿ ಕೇಳಿದ್ದಕ್ಕೆ ವಾಚ್ಮೇನ್ ಏನೂ ಉತ್ತರ ಕೊಡಲಿಲ್ಲ. ಥಟ್ಟಂತ ಗೇಟ್ ಹಾಕ್ಕೊಂಡು ಬೀಗ ಹಾಕ್ಕೊಂಡ್ರು. ಅರೆ, ಇವತ್ತು ಸೆಕೆಂಡ್ ಸಾಟರ್ಡೇನೂ ಅಲ್ಲ, ಗೌರ್ಮೆಂಟ್ ರಜನೂ ಅಲ್ಲ. ಹಾಗಾದರೆ RTO ಅಧಿಕಾರಿಗಳು ಬೀಗ ಜಡ್ಕೊಂಡು ಒಳಗಡೆ ಏನು ಮಾಡ್ತಿದ್ದಾರೆ ಅನ್ನೋದು ಹೊರಗಿನ ಜನಕ್ಕೆ ಒಂದು ರೀತಿ ಆಶ್ಚರ್ಯ ಮತ್ತು ಸಂಶಯದ ವಿಚಾರವಾಗಿತ್ತು. ಯಾಕೆ ಬೇಗ ಆಗ್ತಾ ಇರೋದು? ಯಾಕೆ ಬೇಗ ಆಗ್ತಾ ಇರೋದು? ವಿಶೇಷ ಇದ್ದರೆ ಅಥವಾ RTO ಒಳಗಡೆ ಏನಾದರೂ ಚರ್ಚೆ ಸಮಾಲೋಚನೆ ಇದ್ದರೆ ಮೊದಲೇ ಜನರಿಗೆ ತಿಳಿಸ್ಬೇಕಾಗಿತ್ತು. ಮಾಮೂಲಿಯಂತೆ ಜನ RTOದಲ್ಲಿ ಲೈಸೆನ್ಸು ಅದು ಇದು ಮಾಡಿಸ್ಕೊಳ್ಳೋಕ್ಕೆ ಬಂದು ಕೇಳೋಕ್ಕೆ ಹೋದರೆ ಬಾಗ್ಲಾಕೊಂಡಿದ್ದಾರೆ. ಆದರೆ ಒಳಗೆ ಏನು ನಡೀತಿತ್ತು ಅನ್ನೋದು ಹೊರಗಡೆಗೆ ಜನಕ್ಕೆ ಗೊತ್ತಿಲ್ಲ, ಒಳಗಡೆ ಏನು ನಡೀತಿದೆ ಅನ್ನೋದು ಹೊರಗಡೆ ಜನಕ್ಕೆ ಗೊತ್ತಿಲ್ಲ. ನೋಡಿ, ಈ ಥರ ಜೈಲ್ ಕಂಬಿ ಥರ ಬಾಗ್ಲಾಕೊಂಡಿದ್ದಾರೆ. ಜನ ಹೊರಗಡೆ ಕಾಯ್ತಾ ಇದ್ದಾರೆ. ಇದು RTO ಮುಂದೆ ಶುಕ್ರವಾರ ಕಂಡು ಬಂದಂತಹ ಪರಿಸ್ಥಿತಿ. ಒಂದು ತಿಂಗಳಿಂದ RTO ಕಚೇರಿ ಗೇಟ್ ಹಾಕಿ ಬೀಗ ಹಾಕ್ತಾಯಿದ್ದಾರೆ. ಸಾರ್ವಜನಿಕರು ಅಧಿಕಾರಿಗಳನ್ನ ಮೀಟ್ ಮಾಡಬೇಕಾಗತ್ತೆ. ಅದರಿಂದ ಸಾರ್ವಜನಿಕರಿಗೆ ತೊಂದರೆ ಆಯ್ತಾ ಇದೆ. ಹಂಗಾಗಿ ಸರ್ಕಾರ ಇದ್ದ ಗಮನ ಹರಿಸಿ ಗೇಟ್ ತೆಗಿಸ್ಬೇಕು, ಬೀಗ ಹಾಕೋದನ್ನು ತಪ್ಪಿಸ್ಬೇಕು ಅಂತ ಮನವಿ ಮಾಡ್ಕೊತಾ ಇದ್ದೀವಿ. ನೀವೇನು ಕೆಲಸಕ್ಕೆ ಬಂದಿದ್ರಿ? ನಾವು ಇಲ್ಲಿ DL ರಿನ್ಯೂವಲ್ ಬಂದಿದ್ವಿ. ಏನು ಆಡಳಿತ ಅಂತಾರ, ಇದೇನು ವ್ಯಾಪಾರ ಅಂತಾರ, ಫಿಶ್ ಮಾರ್ಕೆಟ್ ಅಂತಾರ? ಒಂದು ಜನರಿಗೆ ಸೂಚನೆ ಕೊಟ್ಟು ಬಾಗ್ಲಾಕಬೇಕು ಅಥವಾ ಬೇರೆ ಏನಾದರೂ ವಿಚಾರ ಇದ್ದರೆ ಸೂಚನೆ ನೀಡಬೇಕು ಅನ್ನೋ ಕಾಮನ್ ಸೆನ್ಸ್ ಕೂಡ RTO ಅಧಿಕಾರಿಗಳಿಗಿಲ್ಲ ಅಂತಂದರೆ ಮಂಡ್ಯದ ಆಡಳಿತ ಎಷ್ಟರ ಮಟ್ಟಿಗೆ ನಡೀತಿದೆ ಅನ್ನೋದಕ್ಕೆ ಈ ದೃಶ್ಯ ಸಾಕ್ಷಿಯಾಗಿದೆ. ಕನ್ನಡ ಸೇನೆ ಕರ್ನಾಟಕ ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಮತ್ತು ಕನ್ನಡ ಜಾಗೃತಿ ಸಮಾವೇಶ ಹಾಗೂ ಹಾಸ್ಯ ಮಿಮಿಕ್ರಿ ಕಾರ್ಯಕ್ರಮ ಮಂಡ್ಯದ ಗಾಂಧಿ ಭವನದಲ್ಲಿ ನಡೆಯಿತು. ಇದರ ಜೊತೆಗೆ ಆಯೋಜಿಸಿದ್ದ ವಿಶೇಷ ಮೆರವಣಿಗೆ ಗಮನ ಸೆಳೆಯಿತು. ಕನ್ನಡ ಸೇನೆ ಸುಮಾರು 13 ವರ್ಷಗಳಿಂದ ನಾವು ಕಂಡಂಗೆ ಅತ್ಯುತ್ತಮವಾದ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದರ ಅಧ್ಯಕ್ಷರು ಮಂಜುನಾಥ್, ಇನ್ನು ಯುವಕ, ಒಳ್ಳೆ ರೀತಿಯಲ್ಲಿ ಸಂಘಟನೆ ಮಾಡೋದನ್ನು ಕೂಡ ನಾವು ಗಮನಿಸಿದ್ದೇವೆ. ಸಾಧಕರಿಗೆ ಒಂದಷ್ಟು ಸನ್ಮಾನ, ಆಮೇಲೆ ನೆಲ ಜಲ ಭಾಷೆ ವಿಷಯದಲ್ಲಿ ಹೋರಾಟ, ಹೀಗೆ ಸಾಕಷ್ಟು ಕೆಲಸ. ಕುಮಾರ್ ಅಂತ ಅನಿಸುತ್ತೆ ರಾಜ್ಯಾಧ್ಯಕ್ಷರು. ಸೊ ಒಳ್ಳೆಯ ಇಬ್ಬರು ಕಮ್ಯುನಿಕೇಷನ್ ಇದೆ. ನಿರಂತರವಾಗಿ 13 ವರ್ಷದಿಂದ ಈ ಕಾರ್ಯಕ್ರಮ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಮೆರವಣಿಗೆ ಕೂಡ ಮಾಡಿದರು. ಅದು ಕೂಡ ವಿಶೇಷವಾಗಿತ್ತು. ಕಲಾ ತಂಡಗಳ ಜೊತೆಗೆ ಮತ್ತಷ್ಟು ಒಂದಷ್ಟು ಅದೆಂಥದ್ದು ಕಾಮಿಡಿ ಶೋ ಕಲಾವಿದರು ಬಂದಿದ್ದರು, ಮಿಮಿಕ್ರಿ ಗೋಪಿಯವರು ಬಂದಿದ್ದರು. ಒಟ್ಟಾರೆ ಒಂದು ದಿನದ ಕಾರ್ಯಕ್ರಮ ಮಧ್ಯಾಹ್ನ ಖಂಡಿತ ಅನಿಸುತ್ತೆ. ಅದು ತುಂಬ ಅದ್ಭುತವಾಗಿತ್ತು, ಅರ್ಥಪೂರ್ಣವಾಗಿತ್ತು. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ.
ಕನ್ನಡ ಚಿತ್ರರಂಗದ ಹಿರಿಯ ನಿರ್ದೇಶಕರಾದ TN ಸೀತಾರಾಮ್ರವರು ಸಮಾರಂಭವನ್ನು ಉದ್ಘಾಟಿಸಿದರು. ನಂತರ ಕನ್ನಡ ಸೇನೆ ಹೊರತಂದಿರುವ 2022-23ನೇ ಸಾಲಿನ ನೂತನ ಕ್ಯಾಲೆಂಡರನ್ನು ಗಣ್ಯರು ಬಿಡುಗಡೆ ಮಾಡಿದರು. ಸಮಾರಂಭದಲ್ಲಿ ಮಾತನಾಡಿದ TN ಸೀತಾರಾಮ್ರವರು ಮಂಡ್ಯದ ಜನ ಹೊರಟಾದರೂ ಕೂಡ ಅವರ ಹೃದಯ ವೈಶಾಲ್ಯತೆಯನ್ನು ಮರೆಯುವಂತಲ್ಲ ಅಂತ ಹೇಳ್ತಾ ಅಂಬಿಯನ್ನು ನೆನೆಸಿಕೊಂಡರು. ಅಂಬಿಯವರ ಮಾತಿನಲ್ಲಿ ಹೊರಡುತನ ಇದ್ದರೂ ಕೂಡ ಅವರದು ಮಾತೃ ಹೃದಯಿಯಾಗಿತ್ತು ಅಂತ ತಿಳಿಸಿದರು. ಅಂಬಿ ಯಾವಾಗಲೂ ತಮಾಷೆ ಮಾಡುತ್ತಿದ್ದರು. ಕನ್ನಡ ಬಿಟ್ಟು ಬೇರೆ ಭಾಷೆಗೆ ಅವರು ಹೋಗಲಿಲ್ಲ. ಭಾರತದಲ್ಲಿ ಪ್ರಥಮ ಬಾರಿಗೆ ಪಾರ್ಲಿಮೆಂಟ್ನಲ್ಲಿ ಕನ್ನಡದಲ್ಲಿ ಮಾತನಾಡಿದ ಏಕೈಕ ರಾಜಕಾರಣಿ ಎಂದರೆ ಅದು ಅಂಬರೀಷ್ ಅಂತ ಗುಣಗಾನ ಮಾಡಿದರು. ಕನ್ನಡದ ನೆಚ್ಚಿನ ನಟರಲ್ಲಿ ಅಂಬರೀಷ್ ಕೂಡ ಅಂಬರೀಷ್ ಮಂಡ್ಯದ ಕನ್ನಡ ನಮ್ಮನೆಯಿಂದ ಸ್ವಲ್ಪ ದೂರದಲ್ಲೇ ಇರೋ ಮನೆ. ಮಂಡ್ಯದ ಜನ ಎಂಥವರು ಅಂತ ಅಂಬರೀಷ್ ಅವರು ಯಾರಲ್ಲಿ ಬಂದೆ ಅಂತ ಮಗಳು ಮಗನ ಅಂತಂದ್ರೆ ಮಾತು ಒಂದು ರೀತಿಯಲ್ಲಿ ಹೊರಡುವಂತೆ ಕಂಡರೂ ಕೂಡ ಹೃದಯ ಅತ್ಯಂತ ಹೆಣ್ಣು ಹೃದಯದ ಮಾತು ಹೃದಯದ ಒಂದು ಜನಾಂಗ ಮಂಡ್ಯದು ಅಂಬರೀಷ್ ಅವರು. ಅಂಬರೀಷ್ ಬರೀ ಆ ರೀತಿಯ ಮಾತನ್ನು ಮಾತಾಡ ಅತ್ಯಂತ ತಮಾಷೆಯ ಮಾತುಗಳು, ವಿನೋದದ ಮೂಲಕ ಜಗತ್ತನ್ನು ಬದುಕನ್ನು ನೋಡಿದರು, ಹೃದಯದ ಮೂಲಕ ಜಗತ್ತನ್ನು ನೋಡಿದರು. ಎರಡನೇ ಹೃದಯ ಅವರು ಯಾವತ್ತಿದ್ದು ಅಂದರೆ ಅವ್ರು ಹೇಳ್ತಾರೆ ಕನ್ನಡ ಬಿಟ್ಟು ನಾನು ಯಾವತ್ತೂ ಮಾತಾಡಲ್ಲ, ಎಲ್ಲಿಗೋದು ಕನ್ನಡದಲ್ಲಿ ಮಾತಾಡ್ತೀನಿ, ತೆಲುಗು ಮಾತಾಡಲ್ಲ. ಜಯೇಶ್ ಪಟೇಲ್ ವಿಚಾರ ಮಂಜುನಾಥ್ ಅವರು ಜಯೇಶ್ ಪಟೇಲ್ ಅವರಿಗೆ 29ನೇ ವರ್ಷ ಆಗಿದ್ದಾಗ ಅವರು ಶಿವಮೊಗ್ಗದ ಪಾರ್ಲಿಮೆಂಟ್ ಸದಸ್ಯರಾಗಿ ಆಯ್ಕೆ. ಭಾರತದ ಪಾರ್ಲಿಮೆಂಟ್ನಲ್ಲಿ ಯಾರೂ ಅದನ್ನು ಹಿಂದಿ ಮತ್ತು ಇಂಗ್ಲೀಷ್ ಬಿಟ್ಟು ಬೇರೆ ಭಾಷೆಯಲ್ಲಿ ಮಾತಾಡಿರಲಿಲ್ಲ. ಇಂಗ್ಲೀಷ್ ಯಾಕೆಂದರೆ ಆಳುವ ಪ್ರಭುಗಳಿತ್ತು, ಹಿಂದಿ ಅಲ್ಲಿನ ನಾಡಿನ ಇದು ಅಂತ ಆಗಿತ್ತು. ಪ್ರಪ್ರಥಮವಾಗಿ ಕನ್ನಡದಲ್ಲಿ ಭಾಷಣ ಮಾಡ್ತಾರೆ ಜಯೇಶ್ ಪಟೇಲ್ ಅವರು. ಆ ಜಯೇಶ್ ಪಟೇಲ್ ಅವರು ಆವತ್ತು ಕನ್ನಡದಲ್ಲಿ ಮಾತಾಡಿದ ಹೆಡ್ಲೈನ್ಸ್ ದೊಡ್ಡ ಅಕ್ಷರಗಳಲ್ಲಿ ಪತ್ರಿಕೆಗಳು ಬರ್ತಿತ್ತು. ಅಂತಹ ಜಯೇಶ್ ಪಟೇಲ್ ಮುಖ್ಯಮಂತ್ರಿಗಳಾಗಿದ್ದರು. ಕರ್ನಾಟಕದ ಹೆಮ್ಮೆ ಪಡುವಂಥ ವಿಚಾರ. ಕರ್ನಾಟಕಕ್ಕೆ ಪ್ರಪ್ರಥಮ ಪ್ರಾಶಸ್ತ್ಯ ಕೊಟ್ಟ ಮುಖ್ಯಮಂತ್ರಿಗಳಲ್ಲಿ ಅವರು ಅಂತ ಇವರು ಜಯೇಶ್ ಪಟೇಲ್ ಬಗ್ಗೆ ಮಾತಾಡ್ತಾರೆ. ಭಾಳ ಜಯೇಶ್ ಪಟೇಲ್ ಬಗ್ಗೆ ತಾವು ಮಾತಾಡ್ತಾರೆ. ಮಂಡ್ಯದ ಹೇಳಬೇಕಂದ್ರೆ ಇದು ಕನ್ನಡದ ಮೈ, ಕನ್ನಡದ ಹೃದಯ. ಕನ್ನಡದ ಶ್ರೇಷ್ಠ ಕವಿ BM ಶ್ರೀರವರು ಮಂಡ್ಯ ಜಿಲ್ಲೆಯವರು. ಅವರು ಕನ್ನಡಕ್ಕೆ ವಿಶೇಷ ಸ್ಥಾನಮಾನವನ್ನು ತಂದುಕೊಟ್ಟರು. KS ನರಸಿಂಹಸ್ವಾಮಿಯವರು ಮೈಸೂರು ಮಲ್ಲಿಗೆ ಬರೆಯುವ ಮೂಲಕ ವಿಶೇಷವಾದಂತಹ ಒಂದು ಹಿರಿಮೆಯನ್ನು ತಂದುಕೊಟ್ಟಿದ್ದರು. ಹೀಗೆ ಮಂಡ್ಯ ಜಿಲ್ಲೆಯಲ್ಲಿ ಅನೇಕ ಕವಿಗಳು ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ ಅಂತ ತಿಳಿಸಿದರು. ನರಸಿಂಹಸ್ವಾಮಿ ಪದ್ಯ ಹುಟ್ಟಾಗಬೇಕಾಗಿದೆ, ಕುವೆಂಪು ಅವರ ಪದ್ಯ ಹುಟ್ಟಾಗಬೇಕಾಗಿದೆ, BM ಶ್ರೀರವರ ಪದ್ಯ ಹುಟ್ಟಾಗಬೇಕಾಗಿದೆ. ನಾವು ಕನ್ನಡವನ್ನು ಮಾಡೋಣ. ನಾವು ಬೇರೆ ಭಾಷೆಯನ್ನು ದ್ವೇಷಿಸಿದ ಹೇಳೋದಿಲ್ಲ, ಬೇರೆ ಭಾಷೆಯನ್ನು ಇಷ್ಟಪಡೋಣ, ಕನ್ನಡವನ್ನು ಪ್ರೀತಿಸೋಣ. ನಮ್ಮ ಇಡೀ ಭಾಗದಲ್ಲಿ ನೀವು ಇಂಗ್ಲೀಷ್ನ ಶೇಕ್ಸ್ಪಿಯರ್ ಇದ್ದಾರೆ, ಇಂಗ್ಲೀಷ್ನ ಜಾನ್ ಬರ್ನಾರ್ಡ್ ಶಾ ಇದ್ದಾರೆ, ಬೇರೆ ಬೇರೆ ಅನೇಕ ಇವರಿದ್ದಾರೆ. ಹಿಂದಿನಲ್ಲಿ ಪ್ರೇಮಚಂದ್ ಅವರಿದ್ದಾರೆ, ಬೆಂಗಾಲದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಇದ್ದರು. ಅವರೆಲ್ಲ ನಮ್ಗೆ ಬೇಕು, ಅವರೆಲ್ಲ ನಮ್ಗೆ ಬೇಕು. ಅದಕ್ಕಿಂತ ಹೆಚ್ಚಾಗಿ ನಮ್ಗೆ ಬೇಕು, ಅದಕ್ಕಿಂತ ಹೆಚ್ಚಾಗಿ ಕೇಸ್ ನಮ್ಗೆ ಬೇಕು. ಕನ್ನಡದ ಕವಿಗಳು ಕನ್ನಡದ ಹೆಚ್ಚು ಪ್ರಿಯರಾಗಬೇಕು. ಬೇರೆ ಭಾಷೆಯನ್ನು ನಾವು ಇಷ್ಟಪಡೋಣ, ಕನ್ನಡವನ್ನು ಪ್ರೀತಿಸೋಣ. ನಾವು ನಮ್ಮ ಮನೆಯ ಹೆಂಡತಿಗಳನ್ನು ತೆಗೆಯೋಣ ಬೇರೆ ಭಾಷೆಗಳಲ್ಲೇ, ಆದರೆ ನಮ್ಮ ಮನೆಯ ಹೆಬ್ಬಾಗಿಲನ್ನು ಕನ್ನಡಕ್ಕೆ ಮಾತ್ರ ತೆಗೆಯೋಣ. ಆವತ್ತು ನಮ್ಮ ಕನ್ನಡದ ಜಾಗೃತಿ ಆಗುತ್ತೆ. ಇಲ್ಲೇ ಜಾಗೃತಿ ಆಗುತ್ತೆ. ಜಾಗೃತಿ ಇಟ್ಕೊಳ್ಬೇಕು ಅಂದರೆ ನನ್ನ ಮನಸ್ಸನ್ನು. ಕನ್ನಡ ಪುಸ್ತಕ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ವಸುಂಧರಾ ಭೃಪತಿ ಮಾತನಾಡಿ, ತ್ರಿವೇಣಿಯವರು ಕೂಡ ಮಂಡ್ಯದವರೇ ಆಗಿದ್ದಾರೆ. ತ್ರಿವೇಣಿ ಉತ್ತಮ ಕಾದಂಬರಿಕಾರ್ತಿ. ಅವರು ರಚಿಸಿರುವ ಅನೇಕ ಕಾದಂಬರಿಗಳು ಚಿತ್ರವಾಗಿವೆ. ಆ ಚಿತ್ರಗಳನ್ನು ಖ್ಯಾತ ನಿರ್ದೇಶಕ ಪುಟ್ಟಣ್ಣ ಕಣಗಲ್ ನಿರ್ದೇಶನ ಮಾಡಿದ್ದಾರೆ. ಅವರ ಹೆಸರಿನಲ್ಲಿ ಮೈಸೂರಲ್ಲಿ ಮ್ಯೂಸಿಯಂ ಮಾಡಬೇಕೆನ್ನುವ ವಿಚಾರ ಚರ್ಚೆಯಲ್ಲಿದೆ ಅಂತ ತಿಳಿಸಿದರು. BM ಶ್ರೀಯವರ ಬಗ್ಗೆ, ಹಾಗೆ KS ನರಸಿಂಹಸ್ವಾಮಿ ಅವರ ಬಗ್ಗೆ, ಮತ್ತು ಇಲ್ಲಿ ತ್ರಿವೇಣಿಯವರ
ಕೂಡ ಇಲ್ಲಿ ಅವರು ಮಂಡ್ಯದಲ್ಲೇ ಜನಿಸಿದ್ದಾರೆ, ಮಳವಳ್ಳಿ. ಸೊ ತ್ರಿವೇಣಿಯವರು ಕನ್ನಡದ ಮುಖ್ಯ ಕಾದಂಬರಿಗಾರ್ತಿ. ನಾವು ಮಹಿಳಾ ಸಾಹಿತ್ಯ ಅನುಕೂಲ ತ್ರಿವೇಣಿಯವರನ್ನ ಹೇಳಿದೆ ಮುಂದೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಅವರು ರಚಿಸಿದಂಥ ಕಾದಂಬರಿಗಳು ಚಲನಚಿತ್ರವಾಗಿ ಬೆಳ್ಳಿ ಮೋಡ, ಹಾಗೆ ಶರಪಂಜರ, ಅನೇಕ ಹಣ್ಣೆಲ್ಲ ಚಿಗುರಿದಾಗ ಅನೇಕ ಕೃತಿಗಳು ಕಾದಂಬರಿಗಳಾಗಿ ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದಲ್ಲಿ ನಾವೆಲ್ಲ ನೋಡಿದ್ದೇವೆ. ಕನ್ನಡ ಸೇನೆ ರಾಜ್ಯಾಧ್ಯಕ್ಷರಾದ KR ಕುಮಾರ್ ಮಾತನಾಡಿ, ನಮ್ಮ ಸಂಘಟನೆಯು ಕನ್ನಡ ನಾಡು ನುಡಿ ನೆಲ ಜಲ ಭಾಷೆಗೆ ತೊಂದರೆಯಾದಾಗ ಹೋರಾಟ ಮಾಡುತ್ತೇವೆ, ಇದರಲ್ಲಿ ಯಾವುದೇ ರಾಜಿ ಇಲ್ಲ ಅಂತ ತಿಳಿಸಿದರು. ಸಾಹಿತ್ಯ ಪರಿಷತ್ತು ಕನ್ನಡಿಗರ ದೇವತೆ ತಾಯಿ ಭುವನೇಶ್ವರಿಯ ದೇವಾಲಯ ಉತ್ತರ ದಕ್ಷಿಣ ಕನ್ನಡದಿಂದಲಿದೆ. ಸಿದ್ದಾಪುರ ತಾಲೂಕು ಭೂಮಿಗಿರಿಯಿಂದ ಕನ್ನಡದ ಜ್ಯೋತಿಯನ್ನು ಸಾಹಿತ್ಯ ಸಮ್ಮೇಳನಕ್ಕೆ ಹೋಗುತ್ತದೆ ಎಲ್ಲ ಜಿಲ್ಲೆಗಳಿಂದ ಈ ವರ್ಷ. ಇದೇ ಸಂದರ್ಭದಲ್ಲಿ ಹಲವು ಮಂದಿ ಸಾಧಕರಿಗೆ ಕನ್ನಡ ರತ್ನ ಪ್ರಶಸ್ತಿ ನೀಡಿ ಆತ್ಮೀಯವಾಗಿ ಗೌರವಿಸಲಾಯಿತು. ವೇದಿಕೆಯಲ್ಲಿ ಕಾರ್ಯಕ್ರಮದ ಆಯೋಜಕರಾದ HC ಮಂಜುನಾಥ್, ತಗ್ಗಹಳ್ಳಿ ವೆಂಕಟೇಶ್, ನಾಗರಾಜು, ರಾಜ್ಕೋಲ, ಸಿದ್ದೇಗೌಡ, ಸುಸ್ಮಿತಾ ಸೇರಿದಂತೆ ಅನೇಕರಿದ್ದರು. ಇದಕ್ಕೂ ಮೊದಲು ಸಿಲ್ವರ್ ಜುಬಿಲಿ ಪಾರ್ಕ್ ಬಳಿಯಿಂದ ಹೊರಟ ಮೆರವಣಿಗೆಗೆ ಮಜಾ ಭಾರತ ಖ್ಯಾತಿಯ ಕಲಾವಿದರಾದ ಕುಮಾರಿ, ಸುಸ್ಮಿತಾ ಹಾಗೂ ರಾಘವೇಂದ್ರರವರು ತಮಟೆ ಬಾರಿಸುವ ಮೂಲಕ ಚಾಲನೆ ನೀಡಿದರು. ವಿವಿಧ ಜಾನಪದ ಕಲಾ ಪ್ರಕಾರಗಳೊಂದಿಗೆ ನಗರದ ವಿವಿ ರಸ್ತೆ, RP ರಸ್ತೆ ಮೂಲಕ ಮೆರವಣಿಗೆಯು ಗಾಂಧಿ ಭವನ ತಲುಪಿತು. ಮೆರವಣಿಗೆಯಲ್ಲಿ ವೈವಿಧ್ಯಮಯ ಜಾನಪದ ಕಲಾ ಪ್ರಕಾರಗಳು ಗಮನ ಸೆಳೆದವು. ಕನ್ನಡ ಸೇನೆ ಕಾರ್ಯಕರ್ತರು ಕನ್ನಡ ಬಾವುಟ ಹಿಡಿದು ಗಮನ ಸೆಳೆದರು. ನಂತರ ಖ್ಯಾತ ಮಿಮಿಕ್ರಿ ಕಲಾವಿದ ಗೋಪಿ ಹಾಗೂ ಸುಸ್ಮಿತಾ ಮತ್ತು ರಾಘವೇಂದ್ರರವರು ನಡೆಸಿಕೊಟ್ಟ ಹಾಸ್ಯಮಯ ಕಾರ್ಯಕ್ರಮ ಜನರನ್ನು ನಗೆಗಡಲಲ್ಲಿ ತೇಲಿಸುವಲ್ಲಿ ಯಶಸ್ವಿಯಾಯಿತು. ಎಲ್ಲರ ಜೊತೆ ಇರೋಣ, ನಾವು ಮಾಡೋದು ಕಲೆ, ಅದರ ಜನರ ಜೊತೆ ಇರೋದಕ್ಕೆ ನಮಗೆ ಬೇಕು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಾಂತಾ ಎಲ್ ಉನ್ಮನಿರವರು ಪಾಂಡವಪುರ ತಾಲೂಕಿನ ಕೆರೆತೊಣ್ಣೂರು ಗ್ರಾಮದ ಬಾಲಕಿಯರ ವಸತಿ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪಾಂಡವಪುರ ತಾಲೂಕಿನ ಕೆರೆತೊಣ್ಣೂರು ಗ್ರಾಮದ ಬಾಲಕಿಯರ ಮೊರಾರ್ಜಿ ಶಾಲೆಗೆ ಭೇಟಿ ನೀಡಿದ ಜಿಲ್ಲಾ ಪಂಚಾಯಿತಿ CEO ಶಾಂತಾ ಉನ್ಮನಿರವರು ವಿದ್ಯಾರ್ಥಿನಿಯರೊಂದಿಗೆ ಮಾತನಾಡಿದರು. ವಸತಿ ನಿಲಯದ ವ್ಯವಸ್ಥೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು. ವಸತಿ ಶಾಲೆಯಲ್ಲಿ ಅಡಿಗೆ ತಯಾರಿಕೆ ದಾಸ್ತಾನುಗಳನ್ನು ಪರಿಶೀಲನೆ ಮಾಡಿದರು. ಜೊತೆಗೆ ಮಕ್ಕಳಿಗೆ ಗುಣಮಟ್ಟದ ಆಹಾರ ನೀಡುವಂತೆ ನಿರ್ದೇಶನ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪಾಂಡವಪುರದಲ್ಲಿ ಯಶಸ್ವಿ ಜನಸಂಕಲ್ಪ ಯಾತ್ರೆ, ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದ ಬೊಮ್ಮಾಯಿ, ಕ್ಷೇತ್ರದಲ್ಲಿ ಬಿಜೆಪಿ ಖಾತೆ ತೆರೆಯಲು ಯಡಿಯೂರಪ್ಪ ಮನವಿ. ಮುಖ್ಯಮಂತ್ರಿಗೆ ರೈತರಿಂದ ಕಪ್ಪು ಬಾವುಟ ಪ್ರದರ್ಶನ, ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ, ರೈತರ ಕಡೆ ತಿರುಗಿಯೂ ನೋಡದೆ ಹೋದ ಬೊಮ್ಮಾಯಿ. ಕನ್ನಡ ಸೇನೆ ವತಿಯಿಂದ ಕನ್ನಡ ಜಾಗೃತಿ ಸಮಾವೇಶ, ಸಾಧಕರಿಗೆ ಕನ್ನಡ ರತ್ನ ಪ್ರಶಸ್ತಿ ಪ್ರದಾನ, ಗಮನ ಸೆಳೆದ ಮಿಮಿಕ್ರಿ ಗೋಪಿ, ಮಜಾ ಭಾರತ ತಂಡದ ಕಾಮಿಡಿ. ಕೊಳಚೆ ಅಭಿವೃದ್ಧಿ ಮಂಡಳಿ ವಿರುದ್ಧ ಸಿಟ್ಟು ಪ್ರದರ್ಶನ, ನೊಂದ ಕುಟುಂಬಗಳಿಗೆ ರಕ್ಷಣೆ ನೀಡಲು ಒತ್ತಾಯ, ಕರ್ನಾಟಕ ಜನಶಕ್ತಿ ಹೋರಾಟ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹುಟ್ಟುಹಬ್ಬ ಆಚರಣೆ, ದೇವಾಲಯದಲ್ಲಿ ವಿಶೇಷ ಪೂಜೆ, ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ. ಮಂಡ್ಯದ RTO ಕಚೇರಿಗೆ ಬೀಗ ಜಡಿತ, ಬಾಗ್ಲಾಕೊಂಡು ಏನ್ ಮಾಡ್ತಿದ್ರು ಅಧಿಕಾರಿಗಳು, ಹೊರಗಡೆ ನಾಗರಿಕರು ಹೈರಾಣು. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸ್ವರ್ಣ TV. ಬಾಂಧವ್ಯಗಳ ಬೆಸುಗೆ ನಮಸ್ಕಾರ.